ಎಲ್ಲರಿಗೂ ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಯಾವ ಹಳೆಯ ಆಚಾರ ಇಂದಿಗೂ ಹೆಚ್ಚು ಪ್ರಸ್ತುತವಾಗಿದೆ ಮತ್ತು ಅದರ ಹಿಂದಿರುವ ತಾರ್ಕಿಕತೆ ಏನು, ವೈಜ್ಞಾನಿಕವಾಗಿ ಹೇಗೆ ಉಪಯುಕ್ತವಾಗಿದೆ, ಈ ಬಗ್ಗೆ ತಿಳ್ಕೊಳ್ಳೋಣ. ಗುರುಕುಲ ಪದ್ಧತಿಯ ಶಿಕ್ಷಣ ಏಕೆ ಶ್ರೇಷ್ಠ? ಮೊನ್ನೆ ನಾನೊಂದು ಪ್ರೋಗ್ರಾಮ್ ನೋಡ್ತಾ ಇದ್ದಾಗ ಲಾರ್ಡ್ ಮೆಕಾಲೆ ಅವರ ಸಂಸತ್ತಿನಲ್ಲಿ ಈ ಆಕ್ಟ್ ನ ಮಂಡಿಸ್ಬೇಕಾದ್ರೆ ಗೊತ್ತು, ಲಾರ್ಡ್ ಮೆಕಾಲೆ ಅವರೇ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗಿರೋ ಎಜುಕೇಶನ್ ಸಿಸ್ಟಮ್, ನಮ್ಮ ಗುರುಕುಲ ಪದ್ಧತಿಯ ಬದಲಾಗಿ ಪ್ರೆಸೆಂಟ್ ಇರೋ ಎಜುಕೇಶನ್ ಸಿಸ್ಟಮ್ ನ ಚಾಲ್ತಿಗೆ ತಂದವರು ಲಾರ್ಡ್ ಮೆಕಾಲೆ ಅವರು. ಅಂದು ಅವರ ಸಂಸತ್ತಿನಲ್ಲಿ ಮಸೂದೆ ಮಂಡಿಸುತ್ತಾ ಭಾರತೀಯರಲ್ಲಿ ನಾವು ಬದಲಾವಣೆ ತರಬೇಕಂತ ಆದ್ರೆ ಏನ್ ಮಾಡ್ಬೋದು, ಅವರ ಶಿಕ್ಷಣ ಪದ್ಧತಿಯನ್ನೇ ಕಂಪ್ಲೀಟ್ ಬುಡಮೇಲು ಮಾಡಿದ್ರೆ ಏನಾಗುತ್ತೆ, ಅವರು ಅವತ್ತು ಸಂಸತ್ತಿನಲ್ಲಿ ಆಗಿನ ಕಾಲದಲ್ಲಿ ಅದನ್ನ ಪ್ರಸ್ತಾಪಿಸಿದ್ರು. ಏನಂದ್ರು ಅವ್ರ ಪ್ರಕಾರ, ಈಗೇನ್ ನಾವು ಆಂಗ್ಲ ಎಜುಕೇಶನ್ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದೀವಲ್ಲ, ಇದು ನಾವು ರಕ್ತ ಬಣ್ಣದಲ್ಲಿ ಭಾರತೀಯರಾಗಿದ್ರು ನಮ್ಮ ಯೋಚನೆ ಕಂಪ್ಲೀಟ್ ಆಂಗ್ಲರ ದಾಸ್ಯಕ್ಕೆ ಒಳಗಾಗಿರುವಂತೆ ರೂಪಿಸಿದ್ದರು. ಇವತ್ತಿಗೂ ನಾವು ಅದನ್ನೇ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದೀವಿ, 3 ಲ್ಯಾಂಗ್ವೇಜ್ ಸಿಸ್ಟಮ್. ಆಗ ಎಂತಕ್ಕೆ ಅದನ್ನ ಚಾಲ್ತಿಗೆ ತಂದ್ರು, ಈಗ್ಲೂ ಅದನ್ನ ನಾವು ಹೆಚ್ಚು ಪರಿಷ್ಕರಣೆ ಮಾಡ್ದಿರ ಸುಮ್ನೆ ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಎಷ್ಟು ಪ್ರಸ್ತುತವಾಗಿದೆ, ನಮ್ಮ ಸ್ಕಿಲ್ ಎಜುಕೇಶನ್ಗೆ ಏನೆಲ್ಲ ಹೊಡ್ತಾ ಕೊಡ್ತಾ ಇದೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಈ ಬಗ್ಗೆ ಲೇಖಕರು ಏನ್ ಹೇಳ್ತಾರೆ. ಹಿಂದೆಲ್ಲ ಮಕ್ಕಳನ್ನು ಗುರುಕುಲಗಳಲ್ಲಿ ಬಿಟ್ಟು ಓದಿಸುತ್ತಿದ್ದರು. ಆ ಗುರುಕುಲಗಳಲ್ಲಿ ಶಿಕ್ಷಕರು ಮತ್ತು ಅವರ ಕುಟುಂಬಗಳೊಡನೆ ಮಕ್ಕಳು ಸಹಬಾಳ್ವೆ ನಡೆಸುತ್ತಾ ಗುರುಗಳ ಸೇವೆ ಮಾಡುತ್ತಾ ಅವರಿಂದ ಶಿಕ್ಷಣ ಪಡೆಯುತ್ತಿದ್ದರು. ತೆರೆದ ಬಯಲಿನಲ್ಲಿ, ನದಿ ದಂಡೆಯ ಮೇಲೆ, ಆಲ ಅಥವಾ ಅರಳಿ ಮರದ ಕೆಳಗೆ, ಕುಟೀರಗಳಲ್ಲಿ ಹೀಗೆ ಮುಕ್ತ ವಾತಾವರಣದಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿದ್ದವು. ಮಕ್ಕಳು ಕೃಷಿ ಮಾಡುತ್ತಾ ಗುರುಕುಲದಲ್ಲಿ ಏನೇನು ಕೆಲಸವಿದೆಯೋ ಅವುಗಳನ್ನೆಲ್ಲ ಮಾಡುತ್ತಾ ಓದುತ್ತಿದ್ದರು. ಇದನ್ನೇ ಗುರುಕುಲ ಶಿಕ್ಷಣ ಪದ್ಧತಿ ಎನ್ನುವುದು. ಇಂತಹ ಗುರುಕುಲಗಳಲ್ಲಿ ಕೇವಲ ವೇದ ಹಾಗೂ ಶಾಸ್ತ್ರಗಳಷ್ಟೇ ಪಾಠ ಮಾಡಲಾಗುತ್ತಿತ್ತು ಎಂಬ ತಪ್ಪು ಅಭಿಪ್ರಾಯ ಜನರಲ್ಲಿದೆ. ಈ ಮಾದರಿಯ ಗುರುಕುಲಗಳಲ್ಲಿ ವೈದ್ಯಕೀಯ, ತಾಂತ್ರಿಕ ಕೆಲಸಗಳು ಸೇರಿದಂತೆ 64 ವಿದ್ಯೆಗಳು ಎಂದು ಹೇಳುತ್ತಿದ್ದ ಎಲ್ಲಾ ವಿದ್ಯೆಗಳನ್ನು ಕಲಿಸಲಾಗುತ್ತಿತ್ತು. ಹಾಗಾಗಿ ಎಲ್ಲಾ ಮಾದರಿಯ ವಿದ್ಯೆಯನ್ನು ಗುರುಕುಲ ಪದ್ಧತಿಯಲ್ಲಿ ಕಲಿಯಬಹುದು ಎಂದಾಯಿತು. ಇಂದಿಗೂ ಈ ಮಾದರಿಯು ಶ್ರೇಷ್ಠ ಶಿಕ್ಷಣ ಪದ್ಧತಿ ಎಂದು ಬಹುತೇಕರು ಹೇಳುತ್ತಾರೆ. ಆದರೆ ಯಾರು ಗುರುಕುಲಗಳಲ್ಲಿ ಮಕ್ಕಳನ್ನು ಬಿಟ್ಟು ಓದಿಸುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಅದಕ್ಕೆ ಸರಿಯಾಗಿ ಇಂದು ವೇದ ಶಾಸ್ತ್ರಗಳನ್ನು ಬಿಟ್ಟರೆ ಇನ್ನಿತರ ವಿದ್ಯೆಗಳನ್ನು ಹೇಳಿಕೊಡುವ ಗುರುಕುಲಗಳು ಇಲ್ಲ. ಗುರುಕುಲ ಪದ್ಧತಿ ಏಕೆ ಶ್ರೇಷ್ಠ ಅಂದರೆ ಅಲ್ಲಿ ಕಲಿಕೆ ಮುಕ್ತವಾಗಿರುತ್ತದೆ. ಮಕ್ಕಳು ತಮಗಿಷ್ಟವಾದನ್ನು ಕಲಿಯಲು ಹಾಗೂ ತಮ್ಮ ಪ್ರತಿಭೆಯನ್ನು ಹೊರಗೆ ತೋರಿಸಲು ಅವಕಾಶ ಇದೆ. ಪರಿಸರದ ನಡುವೆ ಪ್ರಶಾಂತ ವಾತಾವರಣದಲ್ಲಿ ಹೇಳಿಕೊಟ್ಟ ವಿದ್ಯೆ ಬೇಗ ತಲೆಗೆ ಹತ್ತುತ್ತದೆ ಎಂಬುದು ವೈಜ್ಞಾನಿಕವಾಗಿಯೂ ಸಿದ್ಧವಾದ ಸಂಗತಿ. ಗುರುಕುಲಗಳಲ್ಲಿ ಬೆಳಗ್ಗೆ ಬೇಗ ಏಳುವುದು, ಯೋಗಾಭ್ಯಾಸ, ಧ್ಯಾನ ಮುಂತಾದ ಶಿಸ್ತಿನ ಜೀವನ ಪದ್ಧತಿ ಇರುತ್ತದೆ. ಹಾಗೆಯೇ ಬದುಕಲು ಬೇಕಾದ ವಿದ್ಯೆಗಳನ್ನು ಅಲ್ಲಿ ಹೇಳಿಕೊಡಲಾಗುತ್ತದೆ. ಹಾಗಾಗಿ ಅದು ಧಾರ್ಮಿಕ ಕಾರಣಕ್ಕಾಗಿ ಶ್ರೇಷ್ಠವಲ್ಲ, ಬದಲಿಗೆ ಪ್ರಾಯೋಗಿಕವಾಗಿಯೂ ಗುರುಕುಲ ಶಿಕ್ಷಣ ಶ್ರೇಷ್ಠ ಶಿಕ್ಷಣ ಪದ್ಧತಿ. ನಾವೊಂದು ರಿಸರ್ಚ್ ಮಾಡ್ತಾ ಇರೋದ್ರಿಂದ ನಮ್ಮ ಸಮರ್ ಕ್ಯಾಂಪ್ ಕಳೆದ ಕೆಲವು ವರ್ಷಗಳಿಂದ ನಾವು ಗುರುಕುಲ ಮಾದರಿಯಲ್ಲಿ ಪಂಚಕೋಶ ಶಿಕ್ಷಣಗಳನ್ನು ಒಳಗೊಂಡಂತೆ ಮಕ್ಕಳಿಗೆ ಏನೇನೆಲ್ಲ ಪ್ರಸ್ತುತ ಸ್ಥಿತಿಯಲ್ಲಿ ದಾಟಿಸಬಹುದು, ಅವರನ್ನ ಅವರ ಜೀವನಕ್ಕೆ ಹೇಗೆ ಸನ್ನದ್ಧಗೊಳಿಸೋದು, ಈ ನಿಟ್ಟಿನಲ್ಲಿ ನಾವು ನಮ್ಮ ಅಕಾಡೆಮಿ ಕಾರ್ಯಪ್ರವೃತ್ತ ಆಗಿರೋದ್ರಿಂದ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ಸಂಗ್ರಹಿಸ್ತಾ ಬಂದ್ವಿ. ಮಕ್ಕಳಿಗೆ ಏನೇನೆಲ್ಲ ಹೊಸದಾಗಿ ನಾವು ಆಸ್ ಎ ಸ್ಕಿಲ್ ಹೇಳ್ಕೊಡ್ಬೋದು, ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಾಗ ಇಂದು ಭಾರತದಲ್ಲಿ ಶಿಕ್ಷಣ ಇದೆ, ಆದ್ರೆ ಶಿಕ್ಷಣದಲ್ಲಿ ಭಾರತೀಯತೆ, ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಆತ್ಮೀಯತೆ, ನಮ್ಮತನ, ಮುಖ್ಯವಾಗಿ ಮಾನವೀಯತೆ ಮೌಲ್ಯವನ್ನ ಉಳಿಸ್ಕೊಂಡಿದ್ದೀವ. ಇದನ್ನ ಆಸ್ ಅ ಪೇರೆಂಟ್
ಆಸ್ ಎ ಎಜುಕೇಶನಿಸ್ಟ್ ನಮಗ್ ನಾವೇ ಕೇಳ್ಕೊಳ್ಳಬೇಕು ಈ ಪ್ರಶ್ನೆನ. ಸೊ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ನಮ್ಮತನನ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ಟಿದೀವಿ. ಇನ್ ದ ಏನ್ಷಿಯಂಟ್ ಗುರುಕುಲ ಟ್ರೆಡಿಷನ್, education was not job oriented, it was life oriented, shaping mind, body, skill, ethics and perception. ಗುರುಕುಲದಲ್ಲಿ ಪ್ರಾವೀಣ್ಯ ಗಳಿಸುವುದು ಅಂದ್ರೆ ಈಗಿನಂತೆ ಜಸ್ಟ್ ನ್ಯಾರೋ ಸಬ್ಜೆಕ್ಟ್ ಅಲ್ಲ. ಯಾವ್ದಾದ್ರು ಒಂದು ವಿಚಾರಕ್ಕೆ ಅವರು ಕಲಿತಾರೆ ಅಂದ್ರೆ ಅದರ ಆಳಕ್ಕೆ ಸಂಪೂರ್ಣವಾಗಿ ಇಳಿದು ಆಳ ಅಗಲ ಅದ್ರ ಆ ಸಬ್ಜೆಕ್ಟ್, ಆ ವಿಷಯದ ಆಳ ಏನು ಅಗಲ ಏನು ಅದನ್ನ ನಾವು ಎಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬಹುದು, ಡಿಸಿಷನ್ ಮೇಕಿಂಗ್ ಹೇಗ್ ಮಾಡ್ಬೋದು, ಈ ಬಗ್ಗೆ ಪರಿಪೂರ್ಣ ಎಲ್ಲಾ ಮಜಲುಗಳಲ್ಲೂ ಎಜುಕೇಶನ್ ಕೊಡುತ್ತೆ ಗುರುಕುಲ ಪದ್ಧತಿ. ನಾವು ನಮ್ಮ ಸಮ್ಮರ್ ಕ್ಯಾಂಪ್ಗಳಲ್ಲಿ, ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಲ್ಲಿ ಎಷ್ಟು ಸಾಧ್ಯನೋ ಆ ಮಾಡೆಲ್ ಅಲ್ಲೇ ಮಕ್ಕಳಿಗೆ ಕಲ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಗುರುಕುಲಗಳಿಗೂ ವಿಸಿಟ್ ಮಾಡ್ತಾ ಇರ್ತೀವಿ. ಅಲ್ಲಿನ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಆ ಯುನೀಕ್ನೆಸ್ ಏನು, ಮಕ್ಕಳಿಗೆ ಹೇಗೆಲ್ಲ ಅದು ಬೆನಿಫಿಟ್ ಆಗತ್ತೆ, ಅಲ್ಲಿರೋ ಕೆಲವು ವಿದ್ಯೆ ಮಾದರಿಗಳನ್ನ ನಾವು ನಮ್ಮ ಅಕಾಡೆಮಿ ವತಿಯಿಂದ ಮಕ್ಕಳಿಗೆ ದಾಟಿಸುವ ಪ್ರಯತ್ನ ಮಾಡಬಹುದಾ, ಈ ಬಗ್ಗೆ ಯಾವಾಗ್ಲೂ ನಾವು ಎಕ್ಸ್ಪೆರಿಮೆಂಟಲ್ ವರ್ಕ್ ಮಾಡ್ತಾನೆ ಬಂದಿದ್ದೀವಿ. ನಮ್ ಜೊತೆ ಅಸೋಸಿಯೇಟ್ ಆಗಿರೋರ್ಗೆ, ನಮ್ಮ ಪೇರೆಂಟ್ಸ್ಗಳಿಗೆ, ಮಕ್ಕಳುಗಳಿಗೆ ಈ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮುಖ್ಯವಾಗಿ ಗುರುಕುಲ ಪದ್ಧತಿಯಲ್ಲಿ ನಾಟ್ ಎವ್ರಿ ಸ್ಟೂಡೆಂಟ್ಸ್ ಲರ್ನ್ಡ್ ಆಲ್ 64. ಎಲ್ಲಾ ಮಕ್ಕಳು ಈ ಗುರುಕುಲ ಅಂದ ತಕ್ಷಣ ನಮ್ಗೆ 64 ಈ ನಂಬರು ನೆನಪಿಗೆ ಬಂದ್ಬಿಡುತ್ತೆ, 64 ವಿದ್ಯೆ ಅಂತ. ಹಂಗಂದ್ರೆ ಎಲ್ಲರಿಗೂ 64 ವಿದ್ಯೆನಾ? ಖಂಡಿತ ಇಲ್ಲ. ಗುರುಕುಲ ಎಜುಕೇಶನ್ ವಾಸ್ ಕಸ್ಟಮೈಸ್ಡ್ ಬೈ ಅಧಿಕಾರ. ಇಲ್ಲಿ ಅಧಿಕಾರ ಅಂದ್ರೆ ಆ ವಿದ್ಯಾರ್ಥಿ, ಆ ಛಾತ್ರ ಅವರ ಕೆಪಾಸಿಟಿ ಬೇಸ್ ಮೇಲೆ, ಅವರು ಹೆಂಗೆ ಸಬ್ಜೆಕ್ಟ್ ನ ರಿಸೀವ್ ಮಾಡ್ಕೊಳ್ತಾರೆ, ಅವರ ಆಪ್ಟಿಟ್ಯೂಡ್ ಏನು, ಕೋರ್ ಸ್ಟ್ರೆಂತ್ ಏನು, ಇದ್ರ ಬೇಸ್ ಮೇಲೆ ಅವ್ರಿಗೆ ಯಾವ್ದು ಸೂಟ್ ಆಗುತ್ತಲ್ಲ ಆ ವಿದ್ಯೆಗಳನ್ನ ಅವ್ರಿಗೆ ಕಸ್ಟಮೈಸ್ ಮಾಡಿ ಹೇಳ್ಕೊಡೋದು ಗುರುಕುಲ ಶಿಕ್ಷಣ ಪದ್ಧತಿಯ ಅತಿ ಮುಖ್ಯ ಏನು ಬೆನಿಫಿಟ್ಗಳಲ್ಲಿ ಒಂದು ಅಂತ ಹೇಳ್ಬೋದು. ಎಲ್ಲಾ ವಿದ್ಯೆ ಎಲ್ಲರಿಗೂ ಅಲ್ಲ, ಯಾವ್ದು ಯಾರ್ಯಾರಿಗೆ ಸೂಟ್ ಆಗತ್ತೆ. ಈ 64 ವಿದ್ಯೆ ನಾವು ನಮ್ಮ ಅಕಾಡೆಮಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾನು ಎಲ್ಲರಿಗಲ್ಲ. ಅದ್ರಲ್ಲಿ ಆ ಲಿಸ್ಟ್ ಅಲ್ಲಿ ಬರೋ ಕೆಲವು ವಿದ್ಯೆಗಳು ಮಕ್ಕಳಿಗೆಲ್ಲ, ಮುಖ್ಯವಾಗಿ ಪೇರೆಂಟ್ಸ್ಗೆ ಬೇಕಾಗುತ್ತೆ. ಹಸ್ಬೆಂಡ್ ವೈಫ್ ಅವರ ಕಾನ್ವರ್ಸೇಷನ್ ಹೇಗಿರ್ಬೇಕು, ಮಕ್ಕಳಲ್ಲಿ ಮೌಲ್ಯ ಹೆಂಗೆ ತಂದು ಕೊಡ್ಬೇಕು, ಪರ್ಸೆಪ್ಷನ್ ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ಕೊಂಡ್ರೆ ಹೆಂಗೆ ಮಕ್ಕಳನ್ನ ಅವ್ರ ಹ್ಯಾಂಡಲ್ ಮಾಡ್ಬೋದು, ಈ ಬಗ್ಗೆ ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಅಪ್ಡೇಟ್ ಬೇಕಾಗುತ್ತೆ. ಕೆಲವು ವಿಷಯಗಳು ಶಿಕ್ಷಣ ಪೇರೆಂಟ್ಸ್ಗೂ ಬೇಕಾಗುತ್ತೆ. ಇದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಅಕಾಡೆಮಿಯಲ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಗಳನ್ನ ಮಾಡಿದಾಗ ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ಗೆ ಅಗತ್ಯವಾಗಿರೋದು, ಈಗ ಮಕ್ಕಳು ಇಲ್ಲೊಂದು ಸಿಸ್ಟಮ್ ಅಲ್ಲಿ ರೆಡಿ ಆಗಿದ್ದಾರೆ, ಒಂದು ಡಿಸಿಪ್ಲಿನ್ ಕಲ್ತಿದ್ದಾರೆ, ಸ್ಕಿಲ್ಗಳು ಕಲಿತಾ ಇದ್ದಾರೆ, ಸೆಲ್ಫ್ ಅಬ್ಸರ್ವೇಷನ್ಗೆ ಮನ್ಸ್ ಮಾಡ್ತಾ ಇದ್ದಾರೆ, ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರೊಳಗೆ ಏನ್ ಆಗ್ತಾ ಇದೆ ಇದನ್ನ ಅವ್ರ ಅರಿವಿಗೆ ತಂದ್ಕೊಳ್ತಾ ಇದ್ದಾರೆ ಅಂತ ಆದಾಗ, ಇಲ್ಲಿಂದ ಹೊರಗೆ ಹೋದ ತಕ್ಷಣ ಮತ್ತೆ ಎನ್ವಿರಾನ್ಮೆಂಟ್, ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮಿರರ್ ಇಂಪ್ಯಾಕ್ಟ್ ಅಲ್ಲಿ ಮಕ್ಕಳು ಹೆಚ್ಚಾಗಿ ಕಲಿತಾರೆ ಅಂತ. ಸೊ ಇಲ್ಲಿ ಕಲ್ತಿದ್ದು ಇಲ್ಲೇ ಬಿಟ್ಟು ಹೋಗಂಗಿರ್ಬಾರ್ದು, ಅದು ಅಲ್ಲಿ ಅವ್ರ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಕಂಟಿನ್ಯೂ ಆಗ್ಬೇಕು ಅಂತ ಅಂದ್ರೆ ಅವ್ರು ವಾಸ ಮಾಡೋ ವಾತಾವರಣ, ಪೇರೆಂಟ್ಸು, ಅವರ ಸಹಕಾರ ಇದು ಮುಖ್ಯ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ 64 ವಿದ್ಯೆಗಳಲ್ಲಿ ಕೆಲವು ಪೇರೆಂಟ್ಸ್ಗಂತಾನೆ ಇದಾವೆ. ಸೊ ಪೇರೆಂಟಲ್ ಟ್ರೈನಿಂಗು ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ನಮ್ಮಲ್ಲಿ ಬರೋ ಪೇರೆಂಟ್ಸ್ಗೆ ನಾವು ಕ್ಲಿಯರ್ ಆಗಿ ಹೇಳಿರ್ತೀವಿ, ನೀವು ನಿಮ್ಮ ಟೈಮು ಕೊಡ್ಬೇಕಾಗತ್ತೆ. ನಿಮ್ಮ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ, ಅದು ಯೂಸ್ ಆಗಲ್ಲ, ಒನ್ ವೇ ಟ್ರಾಫಿಕ್ ಆಗ್ಬಿಡುತ್ತೆ. ಮಗು ಜೊತೆ ಪೋಷಕರಾಗಿ ಅವರು ಬೆಳೆಯುವ ಮನಸ್ಥಿತಿ ಇರ್ಬೇಕಾಗತ್ತೆ. ಆಗ ಸಮಗ್ರ ಶಿಕ್ಷಣದ ಪರಿಕಲ್ಪನೆ ಯಶಸ್ವಿಯಾಗೋಕೆ ಸಾಧ್ಯ. ಇದೆಲ್ಲದ್ರ ಜೊತೆ ಒಟ್ಟಾರೆ ಈ 64 ವಿದ್ಯೆಗಳಲ್ಲಿ ಆತ್ಮವಿದ್ಯೆ ವಾಸ್ ಕನ್ಸಿಡರ್ ದ ಕ್ರೌನ್, ಅದನ್ನ ಕಿರೀಟ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ರಿಲೇಟೆಡ್ ಎಜುಕೇಶನ್,
ಇದರ ಹೊರತಾಗಿ ಉಳಿದೆಲ್ಲ ವಿದ್ಯೆಗಳು ಅಪೂರ್ಣ. ಈ ಸೆಲ್ಫ್ ಆತ್ಮವಿದ್ಯಾ ಇದು ಹೊರತಾಗಿ ಉಳಿದೆಲ್ಲ ವಿದ್ಯೆಗಳು ಅಪೂರ್ಣ. ಆಲ್ ಅದರ್ ಸ್ಕಿಲ್ಸ್ ವೇರ್ ಇನ್ಕಂಪ್ಲೀಟ್ ವಿತೌಟ್ ಇಟ್. ದಟ್ ಈಸ್ ವೈ ಎ ವಾರಿಯರ್ ವಾಸ್ ಆಲ್ಸೋ ಎ ಫಿಲಾಸಫರ್. ಹಾಗಾಗಿನೇ ಯುದ್ಧದಲ್ಲಿ ಪ್ರಾವೀಣ್ಯತೆ ಹೊಂದಿರೋನ್ಗೂ ಸಹ ಕೆಲವು ಫಿಲಾಸಫಿಕಲ್ ವಿಚಾರಗಳನ್ನ ಅಳವಡಿಸ್ಕೊಳಕ್ಕಾಗತ್ತೆ. ಸೊ ಕಂಪ್ಲೀಟ್ ಒಟ್ಟಾರೆ ಗುರುಕುಲ ಶಿಕ್ಷಣ ಪದ್ಧತಿಯ ಉದ್ದೇಶ ಸ್ಪೆಷಲಿಸ್ಟ್ ನ ಕ್ರಿಯೇಟ್ ಮಾಡೋದಲ್ಲ, ಬೆಸ್ಟ್ ಹ್ಯೂಮನ್ ಬೀಯಿಂಗ್ ನ ಕ್ರಿಯೇಟ್ ಮಾಡ್ಕೊಡೋದು ಇದರ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿ ಸತತ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಜೊತೆ ಅಸೋಸಿಯೇಟ್ ಆಗಿರೋರ್ಗೆಲ್ಲರಿಗೂ ಈ ಬಗ್ಗೆ ಒಂದು ಅರಿವಿದೆ, ನಾವು ಏನ್ ಮಾಡ್ತಾ ಇದ್ದೀವಿ ಅಂತ. ಧನ್ಯವಾದಗಳು.